ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆ ನನ್ನ ವ್ಲಾಗ್ಸ್ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಈ ರಂಗೋಲಿ ಬಗ್ಗೆ ಹೇಳೋದಾದರೆ ಇದು 7ರಿಂದ 1 ರಂಗೋಲಿ, ಎಳೆ ರಂಗೋಲಿ ತುಂಬಾ ಚೆನ್ನಾಗಿದೆ, ಹಾಗೆ ಈಸಿಯಾಗೂ ಕೂಡ ಇದೆ. ಈ ರಂಗೋಲಿ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಸೊ ಎಳೆ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಮನೆ ಬಾಗಿಲಲ್ಲಿ. ನಾನು ಯಾವಾಗಾದರೂ ಮಂಗಳವಾರ ಶುಕ್ರವಾರ ಈ ರೀತಿ ಇದ್ದಾಗ ಎಳೆ ರಂಗೋಲಿ ಹಾಕ್ತೀನಿ. ಇನ್ನು ಗುರುವಾರ ಭಾನುವಾರ ಇದ್ದಾಗ ಮಾಮೂಲಿ ಬೇರೆ ರೀತಿಯಾದಂಥ ಒಂದು ರಂಗೋಲಿನ ಹಾಕ್ತೀನಿ. ಏನೇ ಹೇಳಿ ಶುಕ್ರವಾರದೊತ್ತು ಮನೆ ಮುಂದೆ ಎಳೆ ರಂಗೋಲಿನೇ ಒಂಥರ ಏನೋ ಅದು ಟ್ರೆಡಿಷ್ನಲ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಬಂದ್ಬಿಟ್ಟಿದೆ ಎಳೆ ರಂಗೋಲಿಗಳು. ಬಟ್ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಅಂತ ಅಂದ್ಕೊತೀನಿ ಎಳೆ ರಂಗೋಲಿನ ಬಿಡೋದು. ಆದಷ್ಟು ಟ್ರೈ ಮಾಡಿ, ಈಸಿಯಾಗಿ ಇರುತ್ತೆ, ಏನಂತ ಕಷ್ಟ ಇರೋದಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಕಲಿಯೋದಕ್ಕೆ ಮಾತ್ರ ಕಷ್ಟ ಅಂತ ಅನಿಸ್ಬೋದು. ಡಿಸೈನ್ಸ್ ಎಲ್ಲ ಒಂದೇ ಥರ ಇರುತ್ತೆ, ಅದನ್ನೇ ಬೇರೆ ರೀತಿಯಾಗಿ ಡಿಫ್ರೆಂಟಾಗಿ ಬಿಡೋದು ಒಂದು ಕಲೆ ಅಲ್ವಾ. ಸೊ ಇನ್ನು ರಂಗೋಲಿ ಎಲ್ಲ ಬಿಟ್ಟು ಆಯಿತು. ಈಗ ಹೂವು ಆಯಿತು, ಕಣಗ್ಲು ಹೂವು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಲರ್ ಅಂತ ನನಗೆ ತುಂಬಾ ಇಷ್ಟ. ಕಣಗ್ಲು ಹೂವನ ಕಿತ್ತು ಇಡ್ತೀನಿ. ಹಾಗೆಯೇ ನಮ್ಮ ಮನೆಯವರು ಎಲ್ಲ ಹೂವನ ಕಿತ್ತು ಮಾಡಿಕೊಂಬಿಡು ಸುಮ್ಮನೆ ಯಾಕೆ ಅಂಥೇಳಿ. ಏನು ಗೊತ್ತಾ, ಇದು ಆಚೆ ಇದೆ, ಮನೆ ಕಾಂಪೌಂಡ್ ಒಳಗಡೆ ಇಲ್ಲ, ಆಚೆ ಇರೋದ್ರಿಂದ ಯಾರಾದರೂ ಹೋಗೋರು ಬರೋರು ಕಿತ್ಕೊತಾ ಇರ್ತಾರೆ. ನಾವು ಅದನ್ನೇ ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಕಿತ್ತಿ ಮಡ್ಕೊಂಡು ನಂತರ ಪೂಜೆ ಮಾಡಬೇಕಾದ್ರೆ ಇಟ್ಟರೆ ಆಗುತ್ತಲ್ವ ಅಂಥೇಳಿ ಎಲ್ಲ ಕಿತ್ತೆತ್ತಿ ಇಟ್ಕೊಂಡೆ. ಹಾಗೆಯೇ ಅದಾದ ನಂತರ ಎಲ್ಲರಿಗೂ ಬಿಸಿನೀರು ಕೊಟ್ಟು ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಬಂದೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡಿ ಹಾಗೆ ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೇಳಿ. ಸೊ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟು ಪಡ್ಡು ಮಾಡೋದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಗೆ ಕಡಲೆಬೇಳೆ ಇವನ್ನೆಲ್ಲ ಒಗ್ಗರಣೆ ಮಾಡ್ಕೊತೀನಿ. ಸೊ ಈ ಥರ ಸ್ವಲ್ಪ ಈರುಳ್ಳಿ ಎಲ್ಲ ಪ್ಲೇನ್ ಪಡ್ಡುಗಿಂತ ಈ ಥರ ಈರುಳ್ಳಿ ಹಾಗೆಯೇ ಬೀಟ್ರೂಟು ಮತ್ತು ಕ್ಯಾರೆಟ್ ಇವನ್ನೆಲ್ಲ ಹಾಕಿ ಮಾಡಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಆ ಕಲರ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಬಂದರೆ ಸ್ವಲ್ಪನೇ ಇತ್ತು, ತಿರ್ಗಿ ಅದನ್ನು ಪಲ್ಯ ಮಾಡೋಕ್ಕೂ ಆಗೋಲ್ಲ. ಹಾಗಾಗಿ ಈ ರೀತಿ ಟ್ರೈ ಮಾಡಿದೆ. ಅದನ್ನೆಲ್ಲ ಚೆನ್ನಾಗಿ ತುರ್ಕೊಬೇಕು. ಫಸ್ಟು ಒಗ್ಗರಣೆ ಹಾಕೊಳೋದಕ್ಕೆ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ, ಬೀಟ್ರೂಟು ಮತ್ತು ಕ್ಯಾರೆಟು ಇಷ್ಟನ್ನು ಹಾಕಿ ಸ್ವಲ್ಪ ಸಾಲ್ಟ್ ಸಹ ಹಾಕಬೇಕು. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಯಿಸ್ಕೊಂಡಾದ್ಮೇಲೆ ಈಗ ಏನು ಇಡ್ಲಿ ಬ್ಯಾಟರ್ ಇದೆಯಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಇದಕ್ಕೆ ಸ್ವಲ್ಪ ಸಾಲ್ಟು ಸಹ ಹಾಕ್ಕೊಬೇಕು, ಅಂದರೆ ಇಡ್ಲಿ ಬ್ಯಾಟರ್ಗೆ ನಾನು ಸಾಲ್ಟ್ ಹಾಕಿರಲಿಲ್ಲ, ಹಾಗಾಗಿ ಇವಾಗ ಸಾಲ್ಟು ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತೀನಿ ಅಷ್ಟೇ. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಸಾಲ್ಟು ಒಂದೊಂದು ಕಡೆ ಮಿಕ್ಸ್ ಮಾಡಲಿಲ್ಲ ಅಂದಾಗ ಸಾಲ್ಟ್ ಒಂದು ಕಡೆ ಜಾಸ್ತಿ ಇರುತ್ತೆ, ಒಂದು ಕಡೆ ಕಮ್ಮಿ ಆಗುತ್ತೆ, ಆ ರೀತಿ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೈಡ್ಗೆ ಎತ್ತಿಟ್ಟು ಇನ್ನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೂ ಸಹ ಸ್ವಲ್ಪ ಎಣ್ಣೆ ಹಾಕಿ ಹಾಗೆಯೇ ಕಡಲೆಬೇಳೆ, ಅದಾದ ನಂತರ ಈ ಟೊಮೆಟೊ, ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಸಹ ಹಾಕಿದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೊಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕಿದ್ರೆ ಬೇಗನೆ ಆ ಟೊಮೆಟೊ ಎಲ್ಲ ಫ್ರೈ ಆಗುತ್ತೆ ಅಂತ ಹೇಳಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಬೇಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ ಆ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ನೋಡ್ತಿರ್ಬೋದು ಟೊಮೆಟೊ ಆಗಲೇ ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ, ಈ ರೀತಿಯಾಗಿ ಬೇಯಿಸ್ಕೊಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ತೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡೋಣ. ಬಿಸಿದೇನೆ ಜಾರಿಗೆ ಹಾಕ್ಕೊಂಬಾರ್ದಲ್ವ. ನಾನು ಅಷ್ಟರಲ್ಲಿ ಮಾನಿನ ರೆಡಿ ಮಾಡೋ ಅಷ್ಟರಲ್ಲಿ ಅದು ತಣ್ಣಗಾಗುತ್ತೆ, ಆಮೇಲೆ ರುಬ್ಕೊಬೋದು. ಒಂದು 50% ಕೆಲಸ ಮುಗೀತು ಅಡುಗೆ ಮನೆಯದು ಅಂದಾಗ ನೆಕ್ಸ್ಟು ಮಗಳನ್ನ ರೆಡಿ ಮಾಡೋಕ್ಕೆ ಬರ್ತೀನಿ. ಕೆಲವೊಂದು ಸತಿ ಅವಳು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಬಿಡ್ತಾಳೆ, ಬಟ್ ಮಕ್ಳು ಗೊತ್ತಲ್ಲ ಒಂದೊಂದು ಸತಿ ಒಂದೊಂದು ರೀತಿಯಾಗಿರ್ತಾರೆ. ಹಾಗಾಗಿ ಇವತ್ತು ನಾನೇ ರೆಡಿ ಮಾಡ್ತಿದ್ದೆ. ಕಲರ್ ಡ್ರೆಸ್ಸೇ, ಯೂನಿಫಾರ್ಮ್ ಏನಿರಲಿಲ್ಲ. ಸೊ ಕಲರ್ ಡ್ರೆಸ್ಸನ್ನೇ ಹಾಕಿ ರೆಡಿ ಮಾಡಿದೆ. ಇನ್ನು ತಾನ್ಯಾ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ, ಅವಳದೇನು ತೊಂದರೆ ಇರೋದಿಲ್ಲ, ಬಟ್ ಅವಳಿಗೆ ಚೆನ್ನಾಗಿ ನಿದ್ದೆ ಆಗಿರಬೇಕು. ಬೆಳಗ್ಗೆ ಇಬ್ರಿಗೂ ಹಾಲು ಸಹ ಕೊಟ್ಟಿರ್ತೀನಿ. ಯಾಕಂದರೆ ಒಂದೊಂದು ಸತಿ ಬ್ರೇಕ್ಫಾಸ್ಟ್ ಮಾಡಲ್ಲ, ಒಂದೊಂದು ಸತಿ ಮಾಡ್ತಾಳೆ.
ಹಾಗೆಯೇ ಅವಳಿಗೆ ಹಾಲು ಕುಡಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮಾನ್ಯ ಹೆಂಗೋ ಒಂದು ಕಡೆ ನಿಂತ್ಕೊಂಡು ರೆಡಿ ಆಗ್ತಿದ್ದಾಳೆ. ಇಲ್ಲ ಅಂತಂದರೆ ಆ ರೂಮಿಂದ ಈ ರೂಮು ಇಲ್ಲಿ ಅಲ್ಲಿ ಅಂತ ಓಡಾಡಿಕೊಂಡು ಅವಳ ಹಿಂದೆ ನಾನು ಓಡಾಡಬೇಕು, ಆ ರೀತಿ ಮಾಡಿಬಿಡ್ತಾಳೆ. ಅವ್ರ ಅಜ್ಜಿಗಂತೂ ಹಂಗೆ ಮಾಡೋದು ಅವಳು. ನಾನಾದರೆ ಅಷ್ಟೊಂದೇನು ಇದು ಮಾಡಲ್ಲ, ಸುಮ್ಮನೆ ರೆಡಿ ಆಗ್ತಾಳೆ ಸೈಲೆಂಟಾಗಿ. ಇನ್ನು ಮಾನ್ಯನ ರೆಡಿ ಮಾಡಿಬಿಟ್ಟೆ, ಇಬ್ಬರೂ ಆಟ ಆಡ್ಕೊಂಡಿದ್ದಾರೆ. ಸೊ ಈಗ ನಾನು ಪಡ್ಡು ಮಾಡೋಣ ಅಂತ ಬಂದೆ. ಸೊ ಫಸ್ಟು ಪಡ್ಡು ಪಾತ್ರೆನ ಕಾಯಕ್ಕಿಟ್ಟು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದೊಂದೇ ಡ್ರಾಪು ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಎಣ್ಣೆ ಹಾಕಿ ಇನ್ನು ಪಡ್ಡು ಬ್ಯಾಟರ್ ಏನಿದೆ ಅದನ್ನು ಹಾಕಿ ಬೇಯಿಸೋವಂಥದ್ದು. ಅಷ್ಟರಲ್ಲಿ ಟೊಮೆಟೊಗೂ ಅದೆಲ್ಲ ತಣ್ಣಗಾಗಿತ್ತು. ಸೊ ಅದನ್ನು ಸಹ ಒಂದು ಕಡೆ ರುಬ್ಕೊಂಬಿಡ್ತೀನಿ. ನಾವು ನಮ್ಮ ಮಕ್ಕಳನ್ನ ನೋಡಿಕೊಂಡು ಹಾಗೆಯೇ, ಅಂದರೆ ಒಂದು ಚಿಕ್ಕ ಮಗು ಇರುತ್ತೆ, ಇನ್ನೊಂದು ಸ್ಕೂಲಿಗೆ ಹೋಗೋ ಮಗು ಇರುತ್ತೆ ಅಂದ್ಕೊಳ್ಳಿ. ಆ ರೀತಿಯಾದಂಥ ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸನೂ ನೋಡಿಕೊಂಡು, ಮಗಳನ್ನ ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ಬಿಡೋದು. ಸೊ ಇದನ್ನೆಲ್ಲ ಮಾಡಬೇಕು ಅಂದರೆ ನಮಗೆ ಬೇಕಾಗಿರೋದು ಮೇಯ್ನಾಗಿ ಒಂದು ಪ್ಲ್ಯಾನಿಂಗು ಅಲ್ವಾ. ಸೊ ನಾನು ಬೆಳಗ್ಗೆ ಇದ್ದರೆ ಏನು ನಾಷ್ಟ ಮಾಡಬೇಕು, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು, ಆ ರೀತಿಯಾದಂಥ ಒಂದು ಪ್ಲ್ಯಾನಿಂಗ್ ನಾವು ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೊಬೋದು ಸ್ನೇಹಿತರೆ, ಏನು ತೊಂದರೆ ಆಗೋದಿಲ್ಲ. ಬೆಳಗ್ಗೆ ಎದ್ದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಸಮಯ ಹಾಳು ಮಾಡೋಕ್ಕಿಂತ ನೈಟೇನೇ ನಾಳೆ ತಿಂಡಿಗೆ ಏನು ಮಾಡ್ತಿದ್ದೀನಿ, ಹಾಗೆ ಸಾಂಬಾರ್ಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಯೋಚನೆ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದಿಷ್ಟಕ್ಕೆ ನಾವು ಟಕ ಅಂತ ಮಾಡಿಬಿಡ್ಬೋದು. ಇಲ್ಲ ಅದನ್ನೇ ನಾವು ಬೆಳಗ್ಗೆದ್ದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲೇ ನಮ್ಮ ಟೈಮ್ ವೇಸ್ಟ್ ಆಗೋದು. ಇನ್ನು ಮಕ್ಕಳನ್ನ ಅರ್ಜೆಂಟಲ್ಲಿ ರೆಡಿ ಮಾಡಿ ಅವ್ರಿಗೂ ಸರಿಯಾಗಿ ನಾಷ್ಟ ಮಾಡಿಸ್ದಲೇ ಹಾಗೆ ಕರ್ಕೊಂಡು ಹೋಗೋ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಮೇಯ್ನಾಗಿ ಪ್ಲ್ಯಾನಿಂಗ್ ಮಾಡ್ಕೊಳೋದು ಒಳ್ಳೆಯದು. ಸೊ ಇನ್ನು ನಾನು ಈಗ ಚಟ್ನಿಗೆಲ್ಲ ರುಬ್ಕೊಂಡೆ. ಇನ್ನು ಅದನ್ನು ರುಬ್ಬಾದ್ಮೇಲೆ ಅದನ್ನು ಸಹ ಸ್ವಲ್ಪ ಸಾಸಿವೆನೂ ಮತ್ತು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಚಟ್ನಿನೂ ಸಹ ರೆಡಿ ಆಗೋಗುತ್ತೆ. ಸೊ ನೋಡಿ, ಈ ಥರ ರೆಸಿಪಿ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆಗೇನು ಮಾಡ್ಬೇಕು, ನಾವು ಸ್ವಲ್ಪ ಬೇಗ ಎದ್ದು ಮಾಡ್ಕೊಬೇಕಾಗತ್ತೆ. ಕೆಲವೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಸೊ ಅವ್ರು ಇದೇ ಟೈಮ್ಗೆ ಎದ್ದೇಳ್ತಾರೆ ಅಂತ ಗಂಟ ನಾನು ಆರಾಮಾಗಿ ಮಾಡ್ಕೊಬೋದು ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರ ಟೈಮಿಂಗ್ಸೇ ಇರೋದಿಲ್ಲ, ಯಾವಾಗ ಬೇಕೋ ಅವಾಗ ಎದ್ದೇಳ್ತಾರೆ, ಎಷ್ಟೊತ್ತಾದರೂ ಮಲ್ಕೊಂಡೇ ಇರ್ತಾರೆ. ಒಂದೊಂದು ಟೈಮಲ್ಲಿ ಬೇಕು ಅಂದಾಗ ಎದ್ದೇಳೋದೇ ಇಲ್ಲ. ಆ ರೀತಿಯೂ ಸಹ ಆಗುತ್ತೆ ಅಲ್ವಾ. ಆಗ ನಾವೇ ಸ್ವಲ್ಪ ಬೇಗ ಎದ್ದು ಎಲ್ಲ ಬೇಗ ಕೆಲಸ ಮಾಡ್ಕೊಬೇಕಾಗತ್ತೆ, ಏನು ಮಾಡೋದಕ್ಕಾಗಲ್ಲ. ಆ ಒಂದು ಟೈಮಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಳ್ಲೇಬೇಕು. ಎಲ್ಲನೂ ನಾವೇ ನಿಭಾಯಿಸಿದ್ದೀವಿ ಅಂದಾಗ ಸ್ವಲ್ಪನಾದರೂ ಒಂದು ಪ್ಲ್ಯಾನಿಂಗ್ ಅನ್ನೋದು ಮುಖ್ಯ ಅಂತ ಹೇಳ್ತೀನಿ. ಹಾಗೆಯೇ ಟೈಮ್ ಮ್ಯಾನೇಜ್ಮೆಂಟು ಕೂಡ. ಹಾಗೆ ತಿಂಡಿನೂ ಸಹ ರೆಡಿ ಆಯಿತು. ಇನ್ನು ಮಕ್ಕಳಿಗೆ ಹಾಕೊಂಡು ಕೊಟ್ಟೆ. ಬಿಸಿಯಲ್ಲೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರಿಗೂ ಹಾಕೊಂಡು ಕೊಟ್ಟೆ. ಇಬ್ಬರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ಚೆನ್ನಾಗಿತ್ತು. ಟೊಮೆಟೊ ಚಟ್ನಿಗೆ ಹಾಗೆ ಪಡ್ಡಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಅದಕ್ಕೆ ಇಡ್ಲಿ ದೋಸೆ ಈ ಥರ ಪಡ್ಡು ಇದಕ್ಕೇನೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ. ಹಾಗೆಯೇ ಸ್ವಲ್ಪ ಬಿಸಿ ಅನ್ನಕ್ಕೂ ಸಹ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ಈಗ ಡ್ರ್ಯಾಗನ್ ಫ್ರೂಟ್ ಇತ್ತು ಒಂದು. ಸೊ ಮಗಳಿಗೆ ಸ್ನ್ಯಾಕ್ಸಿಗೆ ಹಾಕ್ತಾಯಿದ್ದೆ. ಅವಳಿಗಂದರೆ ತುಂಬಾ ಇಷ್ಟ ಈ ಒಂದು ಡ್ರ್ಯಾಗನ್ ಫ್ರೂಟು. ಅದು ತಿಂದಾಗೆಲ್ಲ ಬಾಯಿ ಕಲರ್ ಆಗುತ್ತೆ ಗೊತ್ತಾ. ಸೊ ಅದಕ್ಕೋಸ್ಕರನಾದರೂ ತಿಂತಾಳೆ. ಅವಳಿಗೆ ತಿನ್ನೋದಕ್ಕೆ ಕೊಟ್ಟು ಲಂಚ್ ಬ್ರೇಕಲ್ಲಿ ತಿನ್ನಲಿ ಅಂತ ಹೇಳಿ ಬಾಕ್ಸಿಗೂ ಸಹ ಹಾಕ್ಕೊಟ್ಟೆ. ಮೊದಲೆಲ್ಲ UKG ಇದ್ದಾಗ ಸ್ನ್ಯಾಕ್ಸಿಗೆ ಅಂತ ಬಿಡೋರು, ಒಂದು 11 ಗಂಟೆ ಅಷ್ಟರಲ್ಲಿ ಸ್ನ್ಯಾಕ್ಸ್ ಟೈಮ್ ಅಂತ ಹೇಳಿ. ಬಟ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಯಾವ ಸ್ನ್ಯಾಕ್ಸು ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಲಂಚ್ ಅಮ್ಮ ಅಂತ ಹೇಳಿದ್ಲು. ಸರಿ, ಆದ್ರೂ ಲಂಚ್ ಪೀರಿಯಡಲ್ಲಿ ಸ್ವಲ್ಪನಾದರೂ ತಿನ್ನು ಅಂತ ಹೇಳಿ ಹಾಕೊಂಡು ಕೊಟ್ಟೆ. ಇನ್ನು ಲಂಚ್ ಬಾಕ್ಸು ಸಹ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿರ್ತೀನಿ, ಏನಾದರೂ ಗೀರಿಂಗ್ ಮಾಡ್ತಾಳೇನೋ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಟ್ಟು ಕಳಿಸ್ದೆ. ಆ ಮಕ್ಕಳಿಗೆ ಏನಾದರೂ ಈ ಥರ ಡಿಶಸ್ ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತಾರಲ್ಲ. ಸ್ವಲ್ಪ ಇನ್ನು ಸ್ಕೂಲಲ್ಲಿ ಲಂಚ್ ಟೈಮಲ್ಲಿ ತಿಂದರೆ ಮನೆಗೆ ಬಂದು ಏನೂ ತಿನ್ನೋದೇ ಇಲ್ಲ ಅವಳು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ತೀನಿ. ಹಾಗೆಯೇ ಅವಳು ರೈಸ್ ಐಟಮ್ಗಿಂತ ಈ ಥರ ಒಂದು ಬ್ರೇಕ್ಫಾಸ್ಟ್ನ ಇಷ್ಟಪಡ್ತಾಳೆ. ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ 8:30 ಆಯಿತು. ಸೊ ಈಗ ಅವಳಿಗೆ ವ್ಯಾನ್ ಹತ್ರ ಬಿಡೋ ಟೈಮ್ ಆಯಿತು. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ಒಂದು ಮಾರ್ನಿಂಗ್ ರೂಟೀನು. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ಮುಖ್ಯ ಸ್ನೇಹಿತರೆ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಸಿಗೋಣ ಮುಂದಿನ ವ್ಲಾಗಲ್ಲಿ.